Okay, next part of the chapter. Equations reducible to pair of linear equations. ನೋಡಿ ಅಕಸ್ಮಾತ್ ನಿಮಗೆ ಎಕ್ಸ್ ಮತ್ತೆ ವೈ ಡಿನಾಮಿನೇಟರ್ನಲ್ಲಿ ಬಂದರೆ ಡೈರೆಕ್ಟ್ ಯಾವ ಫಾರ್ಮುಲಾ ಯೂಸ್ ಮಾಡಿಕೊಂಡು ಯಾವ ಮೆಥಡ್ ಯೂಸ್ ಮಾಡಿಕೊಂಡು ಆನ್ಸರ್ ಕಂಡು ಹಿಡಿಯೋಕ್ಕಾಗಲ್ಲ. ನಾವು ಏನು ಮಾಡೋದು ರೆಡ್ಯೂಸಬಲ್ ಟು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅಂತ ಮಾಡ್ತೀವಿ. ಸೊ ಅದು ಏನು ನೋಡಿ, ಈ ಕ್ವೆಶನ್ನ ಹೇಗೆ ಬರಿಬೋದು, 1/2 ಇಂಟು 1/x ಪ್ಲಸ್ 1/3 ಇಂಟು 1/y ಇದು ಈಕ್ವಲ್ ಟು 2 ಹಿಂಗೆ ಬರಿಬೋದಲ್ವಾ. ಬೇಸಿಕ್ಲಿ 1/2x ಸ್ಪ್ಲಿಟ್ ಮಾಡಿದ್ರೆ 1/2 ಇಂಟು 1/x ಬ್ರಾಕೆಟ್ ತೆಗೆದ್ರೆ ನೋಡಿ 1 ಇಂಟು 1 1 2 ಇಂಟು x 1/2x ಬರುತ್ತೆ. ಸೊ ಇದನ್ನು ಹಿಂಗೂ ಬರಿಬೋದು. ಅದೇ ಥರ ಇದನ್ನು 1/3 ಇಂಟು 1/x ಪ್ಲಸ್ 1/2 ಇಂಟು y ಇದು ಈಕ್ವಲ್ ಟು 13/6 ಹಿಂಗೆ ಬರಿಬೋದಲ್ವಾ. ಸೊ ಇವಾಗ ನೋಡಿ 1/x 1/y 1/x 1/y ಬಂದಿದೆ. ನಾವು ಇದನ್ನು ಹೇಗೆ ಬರೆಯೋಣ, ಲೆಟ್ 1/x ಈಕ್ವಲ್ ಟು a, ಅದೇ ಥರ 1/y ಇಸ್ ಈಕ್ವಲ್ ಟು b ಹಿಂಗೆ ಬರೆದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 1/2 ಇಂಟು a ಪ್ಲಸ್ 1/3 ಇಂಟು b ಇಸ್ ಈಕ್ವಲ್ ಟು 2. ಅದೇ ಥರ 1/3 ಇಂಟು a ಪ್ಲಸ್ 1/2 ಇಂಟು b ಇಸ್ ಈಕ್ವಲ್ ಟು 13/6. ಇವಾಗ ನೋಡಿ ಇದು ಸ್ವಲ್ಪ ಲೀನಿಯರ್ ಈಕ್ವೇಷನ್ಸ್ ಥರ ಕಾಣಿಸ್ತಿದೆ ಅಲ್ವಾ, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಥರ. ವೇರಿಯಬಲ್ ಟರ್ಮ್ ಮುಂಚೆ ಎಕ್ಸ್ ಮತ್ತು ವೈ ಬರ್ತಿತ್ತು, ಇವಾಗ ಎ ಮತ್ತು ಬಿ ಬರ್ತಿದೆ. ಸೊ ಎರಡು ವೇರಿಯಬಲ್, ಎಕ್ಸ್ ಆ್ಯಂಡ್ ವೈ ಯು ವೇರಿಯಬಲ್, ಎ ಆ್ಯಂಡ್ ಬಿನೂ ವೇರಿಯಬಲ್. ಸೊ ನೋಡಿ ಇದು ಸ್ವಲ್ಪ ಲೀನಿಯರ್ ಈಕ್ವೇಷನ್ ಥರ ಕಾಣಿಸ್ತಿದೆ. ಸೊ ಇದನ್ನು ಏನು ಮಾಡ್ಬೋದು, ಡಿನಾಮಿನೇಟರ್ನ ಕ್ಯಾನ್ಸಲ್ ಮಾಡೋಣ. ಹೇಗೆ, ಎಲ್ ಸಿ ಎಮ್ ಏನು 2 ಮತ್ತು 3 ಎಲ್ ಸಿ ಎಮ್ 6. ಸೊ ಇಂಟು 6 ಮಾಡಿದ್ರೆ 2 ಮತ್ತು 3 ಕ್ಯಾನ್ಸಲ್ ಆಗುತ್ತಲ್ವಾ. ಅದೇ ಥರ ಇಲ್ಲಿ ಮತ್ತೆ 3 2 6 ಇದೆ. ಸೊ ಇಂಟು 6 ಮಾಡ್ಬಿಡು. ಸೊ ಈ ಈಕ್ವೇಷನ್ ಇಂಟು 6 ಮತ್ತು ಈ ಈಕ್ವೇಷನ್ ಇಂಟು 6 ಮಾಡಿದ್ರೆ ಏನಾಗುತ್ತೆ, 6 ಇಂಟು 1/2 ಎಷ್ಟಾಗುತ್ತೆ, 3a ಪ್ಲಸ್ 6 ಇಂಟು 1/3 2 ಆಗುತ್ತೆ, 2b ಇದು ಈಕ್ವಲ್ ಟು 2 ಇಂಟು 6 12. ಅದೇ ಥರ 6 ಇಂಟು 1/3 ಏನಾಗುತ್ತೆ 2 ಪ್ಲಸ್ 1/2 ಇಂಟು 6 3 ಆಗುತ್ತೆ, ಇದು ಈಕ್ವಲ್ ಟು 13/6 ಇಂಟು 6 6 6 ಕ್ಯಾನ್ಸಲ್ ಆಗಿ ಇಷ್ಟು ಉಳಿಯುತ್ತೆ. ಸೊ ನೋಡಿ ಇವಾಗ ಎಕ್ಸಾಕ್ಟಾಗಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್ ಫಾರ್ಮ್ ಆಯಿತು. 3a ಪ್ಲಸ್ 2b ಈಕ್ವಲ್ಸ್ 12 ಮತ್ತು 2a ಪ್ಲಸ್ 3b ಈಕ್ವಲ್ಸ್ 13. ಸೊ ನಮ್ಗೆ ಯಾರನ್ನ ಒಂದು ಮೆಥಡ್, ಗ್ರಾಫಿಕಲ್ ಮೆಥಡ್ ತುಂಬ ಕಷ್ಟ ಆಗುತ್ತೆ, ಸೊ ಗ್ರಾಫಿಕಲ್ ಮೆಥಡ್ ಬೇಡ. ಆಲ್ಜಿಬ್ರಾಯಿಕ್ ಮೆಥಡ್ನಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಥವಾ ಎಲಿಮಿನೇಷನ್ ಮೆಥಡ್ ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್, ಈ ಯಾರನ್ನ 3 ಮೆಥಡ್ ಯೂಸ್ ಮಾಡಿ ಇದನ್ನು ಸಾಲ್ವ್ ಮಾಡೋಣ ಬನ್ನಿ. ಸೊ ನಮ್ಗೆ ಬಂದಿರೋ ಇಲ್ಲಿ ಬರಿತೀನಿ ಮತ್ತೆ, 3a ಪ್ಲಸ್ 2b ಇಸ್ ಈಕ್ವಲ್ ಟು 12 ಮತ್ತು 2a ಪ್ಲಸ್ 3b ಇಸ್ ಈಕ್ವಲ್ ಟು 13. ನನ್ನ ಪ್ರಕಾರ ಸಿಂಪ್ಲೆಸ್ಟ್ ಮೆಥಡ್ ಈ ಸಮ್ನ ಸಾಲ್ವ್ ಮಾಡೋಕ್ಕೆ ಎಲಿಮಿನೇಷನ್ ಮೆಥಡ್. ಸೊ ಬಿನ ಕ್ಯಾನ್ಸಲ್ ಮಾಡೋಕ್ಕೆ ಹೋಗೋಣ. ಸೊ ಇದನ್ನು ಇಂಟು 3 ಮಾಡಿ ಇದನ್ನು ಇಂಟು 2 ಮಾಡೋಣ. ಯಾಕಂದರೆ 2b ಮತ್ತು 3b ಇದೆ, ಇಂಟು 3 ಮಾಡಿದ್ರೆ 6b ಆಗುತ್ತೆ, ಇದನ್ನು ಇಂಟು 2 ಮಾಡಿದ್ರೆ ಇದು 6b ಆಗುತ್ತೆ. ಸೊ ಏನಾಗುತ್ತೆ, 9a ಪ್ಲಸ್ 6b ಇಸ್ ಈಕ್ವಲ್ ಟು 36. ಅದೇ ಥರ 4a ಪ್ಲಸ್ 6b ಇಸ್ ಈಕ್ವಲ್ ಟು 26. ಸೈನ್ಸ್ ನೋಡಿ ಎಲ್ಲ ಪ್ಲಸ್ 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 ಇದೆ, ಸೊ ಮೈನಸ್ ಮಾಡಬೇಕು, ಮೈನಸ್ ಮೈನಸ್ ಮೈನಸ್. ಸೊ ಏನಾಗುತ್ತೆ, 9a ಮೈನಸ್ 4a ಎಷ್ಟಾಗುತ್ತೆ, 5a. 6b ಮೈನಸ್ 6b 0 ಇಸ್ ಈಕ್ವಲ್ ಟು 36 ಮೈನಸ್ 26 ಎಷ್ಟು, 10. ಸೊ 5a is equal to 10 ಬಂತು. ಸೊ ಇಲ್ಲಿಂದ a is equal to 10/5 which is equal to 2. ನೆಕ್ಸ್ಟ್ ಇಲ್ಲಿ ಮಾಡ್ತೀನಿ. ಸೊ ಇಲ್ಲಾದ್ಮೇಲೆ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ a is equal to 2 ಬಂತು. b ವ್ಯಾಲ್ಯೂ ಹೇಗೆ ಫೈಂಡ್ ಮಾಡೋದು, ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ನಮ್ಗೆ ಈಕ್ವೇಷನ್ ಇರೋದು 3a ಪ್ಲಸ್ 2b is equal to 12. ಸೊ a ವ್ಯಾಲ್ಯೂ 2, ಸೊ a ಬದಲು 2 ಬರೆಯೋಣ. So 3 into 2 plus 2b is equal to 12. So 6 plus 2b is equal to 12. Illinda 2b is equal to 12 minus 6 which is 6. b is equal to 6/2 which is equal to 3. ಅದೇ ನೋಡಿ ನಾವಿಲ್ಲಿ a ಮತ್ತೆ b ಫೈಂಡ್ ಮಾಡಿದ್ವಿ. ಅದೇ ನಾವೇನು ಒರಿಜಿನಲ್ ಕ್ವೆಶನಲ್ಲಿ x ಮತ್ತೆ y ಇತ್ತು, ಸೊ ನಾವು x ಮತ್ತೆ y ನ ಫೈಂಡ್ ಮಾಡಬೇಕು. ಸೊ ಇದನ್ನು ಫೋಕಸ್ ಮಾಡಿ, ಇಲ್ಲಿ 1/x is equal to a and 1/y is equal to b.
ಸೊ ನಮ್ಗೆ ಇಲ್ಲಿ ಏನು ಗೊತ್ತು 1/x is equal to a. ಸೊ 1/x is equal to 2. ಯಾಕೆ a ವ್ಯಾಲ್ಯೂ 2 ಬರುತ್ತೆ. ಸೊ ಇಲ್ಲಿಂದ ಏನಾಗುತ್ತೆ, ಎಕ್ಸ್ನ ಆ ಕಡೆ ತೊಗೊಂಡು ಹೋದ್ರೆ ಮತ್ತು 2ನ ಈ ಕಡೆ ತೊಗೊಂಡು ಬಂದರೆ x is equal to 1/2. ಅದೇ ಥರ ಇಲ್ಲಿ 1/y is equal to 3. ಸೊ 3ನ ಕೆಳಗಡೆ ತೊಗೊಂಡು ಬಂದು y ನ ಮೇಲ್ಗಡೆ ತೊಗೊಂಡು ಹೋದ್ರೆ ಏನಾಗುತ್ತೆ, y is equal to 1/3. ಸೊ ಇದು ನಿಮ್ಮ ಫೈನಲ್ ಆನ್ಸರ್. ಸೊ ನೋಡಿ ಏನು ಮಾಡೋದು, ಎಕ್ಸ್ ಮತ್ತು ವೈ ಡಿನಾಮಿನೇಟರ್ನಲ್ಲಿ ಇದ್ದರೆ ಯಾರ ಹಿಂಗೆ ಸಿಂಪ್ಲಿಫೈಡ್ ಫಾರ್ಮ್ಯಾಟ್ನಲ್ಲಿ ಬರೀಬೇಕು, 1/2 ಇಂಟು 1/x ಆ ಥರ. ಸೊ ಎಲ್ಲ ನೋಡಿ, ಇಲ್ಲೂ 1/x, ಇಲ್ಲೂ 1/x, ಇಲ್ಲೂ 1/y, ಇಲ್ಲೂ 1/y ಬಂತು. ಸೊ 1/xನ a ಅಂತ ಬರೆದ್ಬಿಟ್ಟು 1/yನ b ಅಂತ ಬರೆಯೋಣ. ಸೊ ಅವಾಗ ಹಿಂಗೆ ಕನ್ವರ್ಟ್ ಆಗುತ್ತೆ. ಇದನ್ನು ಡಿನಾಮಿನೇಟರ್ನ ಕ್ಯಾನ್ಸಲ್ ಮಾಡೋಕ್ಕೆ ಸಿಂಪ್ಲಿಫೈ ಮಾಡೋಣ, ಇಂಟು 6 ಮಾಡಿದ್ರೆ ಈ ಎರಡು ಈಕ್ವೇಷನ್ ಬರುತ್ತೆ. ಸೊ ಈ ಎರಡು ಈಕ್ವೇಷನ್ನ ನಾವು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡಿದ್ರೆ ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ ಸಿಗುತ್ತೆ. ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ ಫೈನ್ ಮಾಡಿದ್ಮೇಲೆ ಇದನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಫೈನಲ್ ಆಗಿ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಸಿಗುತ್ತೆ. ಸೊ ಇದು ನಿಮ್ಮ ಫೈನಲ್ ಆನ್ಸರ್. ಓಕೆ, ಇವಾಗ ನೆಕ್ಸ್ಟ್ ಕ್ವೆಶನ್ ಮಾಡೋಣ. ಸೆಕೆಂಡ್ ಕ್ವೆಶನ್, 2/√x plus 3/√y equals 2. 4/√x minus 9/√y equals -1. ಸೊ ಇಲ್ಲಿ ನೋಡಿ, √x, √y ಡಿನಾಮಿನೇಟರ್ ನಲ್ಲಿ ಬಂದಿದೆ. ಸೊ ಡೈರೆಕ್ಟಾಗಿ ತಗೊಳ್ಬೋದು. ಲೆಟ್ 1/√x ಈಕ್ವಲ್ ಟು a. ಅದೇ ಥರ ಲೆಟ್ 1/√y ಬಿ ಈಕ್ವಲ್ ಟು b. ಸೊ ಹಿಂಗೆ ಬರೆದ್ರೆ ಏನಾಗುತ್ತೆ ಈಕ್ವೇಷನ್ಸು, 2a plus 3b is equal to 2. ಅದೇ ಥರ 4a minus 9b is equal to -1. ಸೊ ನೋಡಿ, ಇಷ್ಟು ಮಾಡಿದ್ರೆ ಡೈರೆಕ್ಟಾಗಿ ನಮಗೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಸಿಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡೋಣ. ಜನರಲ್ ಫಾರ್ಮ್ನಲ್ಲಿ ಬರೆದ್ರೆ ಏನಾಗುತ್ತೆ, 2a plus 3b minus 2 is equal to 0 ಮತ್ತು 4a minus 9b plus 1 is equal to 0 ಬರುತ್ತೆ. ಆದರೆ ಇಲ್ಲಿ ನೋಡಿ, ಪ್ಲಸ್ ಸೈನ್ ಇದೆ ಮೈನಸ್ ಸೈನ್ ಇದೆ. ಸೊ ಬೆಸ್ಟ್ ಮೆಥಡ್ ಯಾವುದು, ಎಲಿಮಿನೇಷನ್ ಮೆಥಡ್. ಸೊ ಮತ್ತೆ ಎಲಿಮಿನೇಷನ್ ಮೆಥಡ್ ಮಾಡಿದ್ರೆ ಮ್ಯಾಚ್ ಮಾಡೋಕ್ಕೆ ಇದು ಇಂಟು 3 ಮತ್ತು ಇದು ಇಂಟು 1 ಮಾಡೋಣ. ಯಾಕಂದರೆ ಇಂಟು 3 ಮಾಡಿದ್ರೆ ಇದು +9b ಆಗುತ್ತೆ. ಸೊ +b -9b ಡೈರೆಕ್ಟಾಗಿ ಕ್ಯಾನ್ಸಲ್ ಆಗುತ್ತೆ. ಸೊ ಇಂಟು 3 ಮಾಡಿದ್ರೆ ಏನಾಗುತ್ತೆ, 6a + 9b is equal to 6 ಅಲ್ವಾ. ಅದೇ ಥರ ಇದು ಆ್ಯಸ್ ಇಟ್ ಇಸ್ 4a minus 9b is equal to -1. ಸೊ ಎರಡನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 6a plus 4a 10a is equal to 6 minus 1 ಎಷ್ಟು 5. ಈ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿಂದ a is equal to 5/10 which is equal to 1/2. ಇದು ನಮ್ಮ a ವ್ಯಾಲ್ಯೂ. ನೆಕ್ಸ್ಟ್ ಬಿ ವ್ಯಾಲ್ಯೂನ ಹೇಗೆ ಫೈಂಡ್ ಮಾಡೋದು, a ವ್ಯಾಲ್ಯೂನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ b ವ್ಯಾಲ್ಯೂ ಸಿಗುತ್ತೆ. ಸೊ ಏನಿದೆ ಈಕ್ವೇಷನ್, 2a plus 3b is equal to 2. ಈ ಈಕ್ವೇಷನ್ ಫಸ್ಟ್ ಈಕ್ವೇಷನ್. ಸೊ a ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 2 ಇಂಟು 1/2 ಅಲ್ವಾ, a ವ್ಯಾಲ್ಯೂ 1/2. ಸೊ 2 ಇಂಟು 1/2 ಪ್ಲಸ್ 3b is equal to 2. ಸೊ ಇಲ್ಲಿ 2 ಕ್ಯಾನ್ಸಲ್ ಆದರೆ 1 plus 3b is equal to 2. ಸೊ 3b is equal to 2. 1 ಆ ಕಡೆ ತಗೊಂಡು ಹೋದರೆ 2 minus 1 1 ಆಗುತ್ತೆ. ಸೊ b ವ್ಯಾಲ್ಯೂ is equal to 1/3. ಇಷ್ಟು ಬಂತು. ಅದೇನು, ಲೆಟ್ 1/√x is equal to a ಅಂತ ತಗೊಂಡಿದ್ವಿ. ಸೊ 1/√x ಈಕ್ವಲ್ ಟು a ವ್ಯಾಲ್ಯೂ ಎಷ್ಟು 1/2. ಅದೇ ಥರ 1/√y is equal to b. b ವ್ಯಾಲ್ಯೂ ಏನು 1/3. ಸೊ ಮೇಲ್ಗಡೆ ತೊಗೊಂಡ್ರೆ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಬೇಸಿಕಲಿ ಮಾಡಿದ್ರೆ 2 is equal to √x ಬರುತ್ತೆ. ಇಲ್ಲಿ 3 is equal to √y. ಸ್ಕ್ವೇರ್ ಮಾಡೋಣ, ಇಲ್ಲಿ ಸ್ಕ್ವೇರಿಂಗ್, ಇಲ್ಲೂ ಸ್ಕ್ವೇರಿಂಗ್. ಸ್ಕ್ವೇರಿಂಗ್ ಮಾಡಿದ್ರೆ ಏನು, ಇದು 4 is equal to x ಬರುತ್ತೆ. ಸೊ ಇಲ್ಲಿ 9 is equal to y ಬರುತ್ತೆ. ಸೊ ಫೈನಲ್ ಆನ್ಸರ್ ಏನು, x is equal to 4 and y is equal to 9. ಸೊ ಇದು ನಮ್ಮ ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್, ಫೋರ್ತ್ ಸಬ್ ಕ್ವೆಶನ್. 5/x-1 plus 1/y-2 is equal to 2. ಮತ್ತು 6/x-1 minus 3/y-2 is equal to 1. ಸೊ ಇದನ್ನು ಹೇಗೆ ಬರಿಬೋದು, 5 into 1/x-1 plus
1 into 1 by y minus 2 is equal to 2. Next, 6 into 1 by x minus 1 minus 3 into 1 by y minus 2 is equal to 1. So, 1 by x minus 1, 1 by x minus 1. ಇಲ್ಲಿ 1 by y minus 2 ಮತ್ತು ಇಲ್ಲೂ 1 by y minus 2. ಸೊ ಏನು 1 by x minus 1 ನ a ಅಂತ ತಗೊಳ್ಳೋಣ ಲೆಟ್. ಅದೇ ಥರ 1 by y minus 2 ನ ನಾವು b ಅಂತ ತಗೊಳ್ಳೋಣ. ಸೊ ಹಿಂಗೆ ಬರೆದ್ರೆ ಏನಾಗುತ್ತೆ 5a ಪ್ಲಸ್ 1b 1b ಅಂದರೆ ಬರೀ b ಆಗುತ್ತೆ ಇದು ಈಕ್ವಲ್ ಟು 2. ಅದೇ ಥರ 6a ಮೈನಸ್ 3b is equal to 1 ಹಿಂಗೆ ಬರುತ್ತೆ. ಸೊ ಮತ್ತೆ ಇದು ನಮ್ಮ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ a and b ಸಿಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಸಾಲ್ವ್ ಮಾಡೋದು. ಯಾವ ಮೆಥಡ್ ಬೆಸ್ಟ್ ನೋಡಿ, ಮತ್ತೆ ಪ್ಲಸ್ಸು ಮೈನಸ್ ಇದೆ. ಸೊ ಬೆಸ್ಟ್ ಮೆಥಡ್ ಏನು ಎಲಿಮಿನೇಷನ್ ಮೆಥಡ್. ಸೊ ಇದನ್ನು ಇಂಟು 3 ಇದನ್ನು ಇಂಟು 1 ಮಾಡೋಣ. ಅವಾಗ ಏನಾಗುತ್ತೆ 15a ಪ್ಲಸ್ 3b is equal to 6 ಮತ್ತು 6a ಮೈನಸ್ 3b is equal to 1. ಸೊ ಪ್ಲಸ್ 3b ಮೈನಸ್ 3b ಇದೆ. ಸೊ ಸಿಂಪ್ಲಿ ಆ್ಯಡ್ ಮಾಡೋಣ. ಇದೇನಾಗುತ್ತೆ 15a ಪ್ಲಸ್ 6a ಎಷ್ಟು 21a ಪ್ಲಸ್ 3b ಮೈನಸ್ 3b ಕ್ಯಾನ್ಸಲ್ ಆಗುತ್ತೆ ಈಕ್ವಲ್ ಟು 6 ಪ್ಲಸ್ 1 7. ಸೊ ಇಲ್ಲಿಂದ a is equal to 7 by 21 which is equal to 1 by 3. ಸೊ a ವ್ಯಾಲ್ಯೂ 1 by 3. ಸೊ b ವ್ಯಾಲ್ಯೂ ಹೇಗೆ ಫೈಂಡ್ ಮಾಡೋದು 1 by 3ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೆಕೆಂಡ್ ಈಕ್ವೇಷನ್ ತಗೊಳ್ಳೋಣ ಇವಾಗ. ಸೊ 6a ಮೈನಸ್ 3b is equal to 1. ಸೊ a ಬದಲು 1 by 3 ಬರೆಯೋಣ. 6 into 1 by 3 minus 3b is equal to 1. 1 2. So 2 minus 3b is equal to 1. So minus 3b is equal to 1. 2 ನ ಕೆಳಗೆ ಹೋದ್ರೆ minus 2 ಆಗುತ್ತೆ. 1 minus 2 ಎಷ್ಟು minus 1. So minus minus cancel, b is equal to 1 by 3. ಸೊ ನಮಗೆ ಏನು ಬಂತು a ವ್ಯಾಲ್ಯೂ 1 by 3 ಮತ್ತು b ವ್ಯಾಲ್ಯೂ 1 by 3. ಇಲ್ಲಿ ನೋಡಿ ಈ ಪಾರ್ಟ್. ಸೊ 1 by x minus 1 is equal to a ಮತ್ತು 1 by y minus 2 is equal to b ಅಂತ ಬಂದಿದೆ ತಗೊಂಡಿದ್ದೀವಿ ನಾವು. ಸೊ ಇಲ್ಲಿ ಬರೆದ್ರೆ 1 by x minus 1 is equal to a. ಸೊ 1 by x minus 1 is equal to ಎಷ್ಟು a ವ್ಯಾಲ್ಯೂ 1 by 3. ಸೊ ನೋಡಿ ಇಲ್ಲಿ ಎರಡು ಡಿನಾಮಿನೇಟರ್ ಇದೆ ಆ್ಯಂಡ್ ನ್ಯೂಮರೇಟರ್ 1. ಸೊ ಡೈರೆಕ್ಟಾಗಿ ನಾವು x minus 1 is equal to 3 ಅಂತ ಬರಿಬೋದು. ಸೊ ಇಲ್ಲಿಂದ x is equal to minus 1 ಹಾಕಿ ಹೋದರೆ ಪ್ಲಸ್ 1 ಆಗುತ್ತೆ. ಸೊ x is equal to 4. ಅದೇ ಥರ 1 by y minus 2 is equal to b. ಸೊ 1 by y minus 2 is equal to b ವ್ಯಾಲ್ಯೂ ಎಷ್ಟು ಸೇಮ್ 1 by 3. ಸೊ ಮತ್ತೆ ಎರಡನ್ನು ನ್ಯೂಮರೇಟರ್ ತಗೊಂಡೋದ್ರೆ y minus 2 is equal to 3. ಸೊ ಇಲ್ಲಿಂದ y is equal to 5 ಬರುತ್ತೆ. ಸೊ ಫೈನಲ್ ಆನ್ಸರ್ ಏನು x is equal to 4 ಮತ್ತು y is equal to 5. ಓಕೆ, ನೆಕ್ಸ್ಟ್ ಕ್ವೆಶನ್ ಎಕ್ಸರ್ಸೈಸ್ 3.6 ಸೆಕೆಂಡ್ ಕ್ವೆಶನ್ ಅಲ್ಲಿ ಫಸ್ಟ್ ಪಾರ್ಟ್. Ritu can row downstream 20 kilometers in 2 hours and upstream 4 kilometers in 2 hours. Find her speed of rowing in still water and speed in current. So Ritu ಒಂದು ಬೋಟ್ನಲ್ಲಿ ಇದ್ದಾಳೆ, ಇದು ಒಂದು ರಿವರ್. ಸೊ ಇಲ್ಲಿ ಅವಳು ಬೋಟ್ನಲ್ಲಿ ಇದ್ದಾಳೆ ರಿತು. ಸೊ ಟೋಟಲ್ 20 ಕಿಲೋಮೀಟರ್ಸ್ ಅಂತ 20 ಕಿಲೋಮೀಟರ್ಸ್ ಡೌನ್ ಸ್ಟ್ರೀಮ್. ಸೊ ಡೌನ್ ಸ್ಟ್ರೀಮ್ ಅವಳು 20 ಕಿಲೋಮೀಟರ್ಸ್ 2 ಅವರ್ಸ್ನಲ್ಲಿ. ನೆಕ್ಸ್ಟ್ ಏನು ಅಪ್ಸ್ಟ್ರೀಮ್ 4 ಕಿಲೋಮೀಟರ್ಸ್ ಇನ್ 2 hours. ಸೊ ಅಪ್ಸ್ಟ್ರೀಮ್ ಅವಳು ಇಲ್ಲಿಂದ ಇಲ್ಲಿಗೆ 4 ಕಿಲೋಮೀಟರ್ಸ್ ಇನ್ನೆಷ್ಟೊಟ್ಟು 2 hours. ಇದು 2 hours. ಸೊ ನಾವೇನು ಫೈಂಡ್ ಮಾಡಬೇಕು ಫಸ್ಟು ರೋಯಿಂಗ್ ಇನ್ ಸ್ಟಿಲ್ ವಾಟರ್ ಮತ್ತು ಸ್ಪೀಡ್ ಆಫ್ ಕರೆಂಟ್. ಸೊ ಫಸ್ಟ್ ಎಕ್ಸ್ ಮತ್ತು ವೈನ ತಗೊಳ್ಳೋಣ. ಸೊ ಲೆಟ್ ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಬಿ x kilometers per hour ಮತ್ತೆ let speed of current be y kilometers per hour. ಓಕೆ, ಸೊ ನೋಡಿ ಸ್ಪೀಡ್ ಇನ್ ಸ್ಟಿಲ್ ವಾಟರ್ x ಮತ್ತೆ ಸ್ಪೀಡ್ ಆಫ್ ಕರೆಂಟ್ y ತಗೊಂಡ್ವಿ. ನೋಡಿ ರಿಟು ಡೌನ್ ಸ್ಟ್ರೀಮ್ ಹೊಡ್ಬೇಕಾದ್ರೆ ನೋಡಿ ಅವಳ ಸ್ಪೀಡ್ ಪ್ಲಸ್ ರಿವರ್ ಸ್ಪೀಡ್ ತಗೊಳ್ಬೇಕು. ಸೊ ಅವ್ಳು ಅಪ್ಸ್ಟ್ರೀಮ್ ಬರಬೇಕಾದ್ರೆ ಅವಳ ಸ್ಪೀಡ್ ಮೈನಸ್ ರಿವರ್ ಸ್ಪೀಡ್ ತಗೊಳ್ಬೇಕು. ಸೊ ಇದು ಏನಾಗುತ್ತೆ ಸ್ಪೀಡ್
ಡೌನ್ಸ್ಟ್ರೀಮ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಕಿಲೋಮೀಟರ್ಸ್ ಪರ್ ಅವರ್. ಅದೇ ಥರ ಸ್ಪೀಡ್ upstream is equal to x minus y kilometers per hour. Sorry, ನಮಗೆ ಈ ಫಾರ್ಮುಲಾ ಗೊತ್ತು. ಡಿಸ್ಟೆನ್ಸ್ ಇಸ್ ಈಕ್ವಲ್ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ? ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಇದು ವೆರಿ ಇಂಪಾರ್ಟೆಂಟ್. ಸೊ ಈ ಫಾರ್ಮುಲಾ ನಾವು ಯೂಸ್ ಮಾಡೋಣ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಫಸ್ಟು ಏನು ಕೊಟ್ಟಿದ್ದಾರೆ? ಡೌನ್ ಸ್ಟ್ರೀಮ್. ಫಸ್ಟು ನಾವು ಡೌನ್ ಸ್ಟ್ರೀಮ್ ತಗೊಳ್ಳೋಣ. ಡಿಸ್ಟೆನ್ಸ್ ಎಷ್ಟು? ಡೌನ್ ಸ್ಟ್ರೀಮ್ 20 ಕಿಲೋಮೀಟರ್ಸ್ ಅಲ್ವಾ? ನೆಕ್ಸ್ಟ್ ಟೈಮ್ 2 hours. ಮತ್ತೆ ಮಿಕ್ಕಿದೇನು? ಸ್ಪೀಡ್. ಸ್ಪೀಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಕಿಲೋಮೀಟರ್ಸ್ ಪರ್ ಅವರ್. ಸೊ ಏನಾಗುತ್ತೆ? ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಲ್ವಾ? ಸೊ ಡಿಸ್ಟೆನ್ಸ್ 20 ಇಸ್ ಈಕ್ವಲ್ ಟು ಟಿ ಇಸ್ ಈಕ್ವಲ್ ಟು ಎಷ್ಟು ಅವರ್ಸ್? 2 hours ಇನ್ 2 hours. ಸೊ 20 ಇಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಪ್ಲಸ್ ವೈ ಆಗುತ್ತೆ. ಸೊ 20 ಇಸ್ ಈಕ್ವಲ್ ಟು ಎಕ್ಸ್ಪ್ಯಾಂಡ್ ಮಾಡಿದ್ರೆ 2x ಪ್ಲಸ್ 2y ಎಲ್ಲ ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾಗುತ್ತೆ? ಇದನ್ನು ಈ ಕಡೆ ತೊಗೊಂಡ್ಬರೋಣ. ಸೊ ಡಿವೈಡೆಡ್ ಬೈ 2 ಮಾಡಿದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10. ಸೊ ಇದು ನಮ್ಮ ಫಸ್ಟ್ ಈಕ್ವೇಷನ್. ಸೊ ಅದೇ ಥರ ಅಪ್ಸ್ಟ್ರೀಮ್ ತಗೊಳ್ಳೋಣ. ಅಪ್ಸ್ಟ್ರೀಮ್ ತಗೊಂಡ್ರೆ ಡಿಸ್ಟೆನ್ಸ್ ಎಷ್ಟು? ಅಪ್ಸ್ಟ್ರೀಮ್ 4 ಕಿಲೋಮೀಟರ್ಸ್. ಸೊ ಇದು 4 ಕಿಲೋಮೀಟರ್ಸ್. ಮತ್ತು ಟೈಮ್ ಎಷ್ಟು ಅವರ್? 2 hours. ಮತ್ತು ಸ್ಪೀಡ್ ಎಷ್ಟು? ಎಕ್ಸ್ ಮೈನಸ್ ವೈ. ಸೊ ಇದೇ ಫಾರ್ಮುಲಾಗೆ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಡಿಸ್ಟೆನ್ಸ್ 4 ಇಸ್ ಈಕ್ವಲ್ ಟು ಟೈಮ್ 2 ಇಂಟು ಎಕ್ಸ್ ಮೈನಸ್ ವೈ. ಸೊ ಇದು ಏನಾಗುತ್ತೆ? 4 ಇಸ್ ಈಕ್ವಲ್ ಟು 2x ಮೈನಸ್ 2y. ಇದನ್ನು ಡಿವೈಡೆಡ್ ಬೈ 2 ಮಾಡಿದ್ರೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2 ಬರುತ್ತೆ. ಸೊ ಇದು ನಿಮ್ಮ ಫಸ್ಟ್ ಈಕ್ವೇಷನ್ ಮತ್ತು ಇದು ನಿಮ್ಮ ಸೆಕೆಂಡ್ ಈಕ್ವೇಷನ್. ಇವೆರಡನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಎಕ್ಸ್ ಮತ್ತು ವೈ ಸಿಗುತ್ತೆ. ಸೊ ನಮಗೆ ಇವೆರಡು ಈಕ್ವೇಷನ್ ಬಂತು. ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ 10 ಮತ್ತು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2. x plus y is equal to 10 and x minus y is equal to 2. ನೋಡಿ, ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ಏನು ಕೋಎಫಿಷಿಯನ್ಸ್ ಇಲ್ಲ. ಸೊ ಡೈರೆಕ್ಟ್ ಅಡಿಷನ್ ಮಾಡಿದ್ರೆ ಏನಾಗುತ್ತೆ? y ಕ್ಯಾನ್ಸಲ್ ಆಗುತ್ತೆ. ಸೊ ಡೈರೆಕ್ಟ್ ಅಡಿಷನ್ ಮಾಡಿದ್ರೆ 2x is equal to 12 ಬರುತ್ತೆ. ಸೊ x is equal to 6. ಅದೇ ಥರ 6ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ x plus y is equal to 10. ಸೊ x ಬದಲು 6 plus y is equal to 10. So y is equal to ಎಷ್ಟು ಬರುತ್ತೆ? 4. So x is equal to 6, y is equal to 4. ಅದೇ ಫೈನಲ್ ಆನ್ಸರ್ ಹೇಗೆ ಬರೀಬೇಕು? ಈ ಫಾರ್ಮ್ಯಾಟ್ನಲ್ಲಿ ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಇದು ಈಕ್ವಲ್ ಟು ಎಷ್ಟು? ಎಕ್ಸ್ ಅಲ್ವಾ? ಸೊ ಎಕ್ಸು ಇದು 6. ಯೂನಿಟ್ಸ್ ಎಷ್ಟು? ಕಿಲೋಮೀಟರ್ ಪರ್ ಅವರ್. ಅದೇ ಥರ ಏನು ಕೊಟ್ಟಿದ್ದಾರೆ ನೆಕ್ಸ್ಟು? ಸ್ಪೀಡ್ ಆಫ್ ಕರೆಂಟ್. ಸ್ಪೀಡ್ ಆಫ್ ಕರೆಂಟ್ ಮತ್ತು ಸ್ಪೀಡ್ ಆಫ್ ರಿವರ್ ಒಂದೇ. ಸೊ ಸ್ಪೀಡ್ ಆಫ್ ಕರೆಂಟ್ ಆರ್ ರಿವರ್ ಅಂತ ಬರೀತೀನಿ. ಎಷ್ಟು? ವೈ ಅಲ್ವಾ? 4 ಕಿಲೋಮೀಟರ್ಸ್ ಪರ್ ಅವರ್. ಸೊ ಇದು ನಿಮ್ಮ ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ನೋಡೋಣ. 2 women and 5 men can together finish an embroidery work in 4 days. ಸೊ ಒಂದು ಕೆಲಸ ಮಾಡೋಕ್ಕೆ 2 women and 5 men 4 days ತಗೊತಾರೆ. ಅದೇ ಥರ 3 women and 6 men 3 ದಿವಸ ತಗೊತಾರೆ. ನಾವೇನು ಮಾಡಬೇಕು? ಫೈಂಡ್ ಅ ಟೈಮ್ ಟೇಕನ್ ಬೈ 1 woman alone and 1 man alone. 1 woman alone and 1 man alone. ಓಕೆ, ಸೊ ಏನು ತಗೊಳ್ಳೋಣ? ಫಸ್ಟು ಲೆಟ್ ದ ನಂಬರ್ ಆಫ್ days taken by a woman to finish work be x. ಅದೇ ಥರ ಮೆನ್ಗೆ ವೈ ತಗೊಳ್ಳೋಣ. ಸೊ ಎಲ್ಲ ಕಾಪಿ, ಇದು ಮ್ಯಾನ್ ಆಗುತ್ತೆ ಮತ್ತು ಇದು ಕಾಪಿ ಈಕ್ವಲ್ ಟು ವೈ. ಸೊ ನೋಡಿ, ಎಲ್ಲ ವುಮೆನ್ ಒಟ್ಟಿಗೆ ಸೇರಿದ್ರೆ ಎಕ್ಸ್ ಡೇಸ್ ತಗೊತಾರೆ. ಸೊ ಮ್ಯಾನ್ ಬೈ ಅ ಮ್ಯಾನ್
1 ಮ್ಯಾನು y ಡೇಸ್ ತಗೊಂತಾನೆ. ಸೊ ವರ್ಕ್ ಡನ್ ಬೈ ಅ ವುಮನ್ ಇನ್ 1 ಡೇ ಎಷ್ಟಾಗುತ್ತೆ? ಫುಲ್ ವರ್ಕು ಎಕ್ಸ್ ಡೇಸ್ ತಗೊಂತಾರೆ. ಸೊ 1 ಡೇನಲ್ಲಿ ಎಷ್ಟು ವರ್ಕ್ ಮಾಡ್ತಾರೆ? 1/x ವರ್ಕ್ ಮಾಡ್ತಾರೆ. ಅದೇ ಥರ ಮ್ಯಾನ್ ವರ್ಕ್ ಡನ್ ಬೈ ಅ ಮ್ಯಾನ್ ಇನ್ 1 ಡೇ ಎಷ್ಟು? 1/y. ಇವಾಗ ಏನು ಕೊಟ್ಟಿದ್ದಾರೆ ನೋಡಿ, 2 ವುಮೆನ್ ಆ್ಯಂಡ್ 5 ಮೆನ್. 2 ವುಮೆನ್ ಇಲ್ಲಿವರೆಗೂ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಪಾರ್ಟ್, ಇಲ್ಲಿವರೆಗೂ ಒಂದು ಪಾರ್ಟ್. ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶನ್, 2 ವುಮೆನ್ ಆ್ಯಂಡ್ 5 ಮೆನ್ ಎಷ್ಟು ತಗೊಂತಾರೆ? 4 ಡೇಸ್. ಅದೇ ಥರ 3 ವುಮೆನ್ ಆ್ಯಂಡ್ 6 ಮೆನ್. 3 ವುಮೆನ್ 6 ಮೆನ್ ಕ್ಯಾನ್ ಫಿನಿಶ್ ಇಟ್ ಇನ್ ಎಷ್ಟು ದಿವಸ? 3 ಡೇಸ್. ಸೊ ಇಲ್ಲಿ 3 ಡೇಸ್. ಸೊ ನಾನು ಹೇಗೆ ಬರಿಬೋದು? 2 ವುಮೆನ್ ಅಲ್ವಾ? ಸೊ 1 ವುಮೆನ್ ಇನ್ 1 ಡೇ 1/x ವರ್ಕ್. ಸೊ 1/x into 2 plus 1/y into 5 the whole into 4. ಯಾಕಂದ್ರೆ ಇದು 1 ಡೇಗೆ. ಸೊ 4 ಡೇಸ್ನಲ್ಲಿ ಇದು ಇಂಟು 4 ಇದು ಈಕ್ವಲ್ ಟು ಟೋಟಲ್ ವರ್ಕ್ ಫಿನಿಶ್ ಮಾಡೋಕ್ಕೆ 1 ಅಂತ ತಗೊಳ್ಳೋಣ. ಸೊ ಅದೇ ಥರ ಇದೇನಾಗುತ್ತೆ? 1/x into 3 plus 1/y into 6 the whole ಎಷ್ಟು ದಿವಸ ಟೋಟಲ್? 3 ಡೇಸ್ ಇದು ಈಕ್ವಲ್ ಟು 1. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಇದು 2x ಮತ್ತು ಇದು 5y ಇಂಟು 4 ಮಾಡಿದ್ರೆ 8/x ಪ್ಲಸ್ 20/y ಇದು ಈಕ್ವಲ್ ಟು 1. ಅದೇ ಥರ ಇದು 3/x ಸಾರಿ 3 ಇದು 3x ಆ್ಯಂಡ್ ಇದು 6y. ಸೊ ಇಂಟು 3 ಇದೆ. ಸೊ ಏನಾಗುತ್ತೆ? ಇದು 9/x ಪ್ಲಸ್ 18/y ಇದು ಈಕ್ವಲ್ ಟು 1. ಸೊ ನೋಡಿ, ಇದು ನಮ್ಮ ಫಸ್ಟ್ ಈಕ್ವೇಷನ್, ಇದು ನಮ್ಮ ಸೆಕೆಂಡ್ ಈಕ್ವೇಷನ್. ಯಾವ ಫಾರ್ಮುಲಾ ಇದೆ? 1/x ಮತ್ತು 1/y. ಇಲ್ಲೂ 1/x ಮತ್ತು 1/y. ಸೊ ಬೆಸ್ಟ್ ಫಾರ್ಮ್ಯಾಟ್ ಏನು ಯೂಸ್ ಮಾಡೋಣ? ರೆಡ್ಯೂಸಬಲ್ ಟು ಲೀನಿಯರ್ ಈಕ್ವೇಷನ್ಸ್ ಮೆಥಡ್ ಯೂಸ್ ಮಾಡೋಣ. ಸೊ ಅದನ್ನು ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿ. ಓಕೆ, ಸೊ ನಮಗೆ ಈ ವರ್ಡ್ ಈಕ್ವೇಷನ್ ಬಂತು. ಸೊ ಇದೇನು? ರೆಡ್ಯೂಸಬಲ್ ಟು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಮೆಥಡ್ ತಗೊಂಡ್ರೆ 1/x ಮತ್ತು 1/y ನ a ಮತ್ತು b ಅಂತ ತಗೊಳ್ಳೋಣ. ಸೊ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದ್ರೆ ಹಿಂಗೆ ಬರುತ್ತೆ. ಸೊ a1 b1 c1 ಮತ್ತು a2 b2 c2ನ ಫೈನ್ ಮಾಡೋಣ. ನೋಡಿ, ರೆಡ್ಯೂಸ್ ಆದಮೇಲೆ ಈ ಫಾರ್ಮೆಟ್ ಬರೋದಲ್ವಾ? ಈ ಫಾರ್ಮೆಟ್ನ ಸಾಲ್ವ್ ಮಾಡೋಕ್ಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಯೂಸ್ ಮಾಡಿದ್ವಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ನಲ್ಲಿ ನೋಡಿ, ಇದು ಟೆಕ್ನಿಕಲಿ ನಾವು a ಮತ್ತು b ನ ಫೈನ್ ಮಾಡಬೇಕು. ಅದೇ ನಿಮಗೆ ಸಿಂಪ್ಲಿಫೈ ಆಗಿ ಅರ್ಥ ಆಗಲಿ ಅಂತ x ಮತ್ತು y ತಗೊಂಡಿದ್ದೀನಿ. ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ರೆಗ್ಯುಲರ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ಮೇಲೆ ಈ ಪಾರ್ಟ್ ನೋಡಬೇಡಿ, ಈ ಪಾರ್ಟ್ ಆಮೇಲೆ ನೋಡಿ. ಈ ಪಾರ್ಟ್ ನೋಡಿದ್ರೆ ನೋಡಿ, ಫೈನಲ್ ಆಗಿ x ಇಸ್ ಈಕ್ವಲ್ ಟು 1/18 ಅಂತ ಬರುತ್ತೆ. ಈ x ಮತ್ತು y ಇಸ್ ಈಕ್ವಲ್ ಟು 1/36 ಅಂತ ಬರುತ್ತೆ. ಅದೇ ಆ್ಯಕ್ಚುಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ನಲ್ಲಿ ಇದು ವೇರಿಯೇಬಲ್ಸ್ ಯಾವುದು? a ಮತ್ತು b. ಸೊ ಲಾಸ್ಟ್ನಲ್ಲಿ x ವ್ಯಾಲ್ಯೂ ಸೇಮ್ ಆಸ್ a ಮತ್ತು y ವ್ಯಾಲ್ಯೂ ಸೇಮ್ ಆಸ್ b. ಸೊ a is equal to 1/18 and b is equal to 1/36. ಆಮೇಲೆ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಲ್ಲಿ 1/x is equal to a ಅಲ್ವಾ? ಸೊ 1/x is equal to a ಅಂದರೆ 1/x is equal to 1/18. 1/18 ಏನಕ್ಕೆ? a ವ್ಯಾಲ್ಯೂ 1/18. ಅದೇ ಥರ ನೆಕ್ಸ್ಟ್ ಏನಿದೆ? 1/y is equal to b. ಸೊ 1/y is equal to b ಅಲ್ವಾ? ಸೊ 1/y is equal to 1/36. ಯಾಕಂದರೆ b ವ್ಯಾಲ್ಯೂ 1/36. ಸೊ ಹಿಂದಿನಲ್ಲಿ ಇಲ್ಲಿ ಬರ್ದಿದ್ದೆ ಏನು? ಲೆಟ್ ದ ವರ್ಕ್ ಡನ್ ಬೈ ವುಮನ್ ಇನ್ 1 ಡೇ ಬಿ 1/x ಮತ್ತೆ ವರ್ಕ್ ಡನ್ ಬೈ ಮ್ಯಾನ್ ಇನ್ 1 ಡೇ ಇಸ್ 1/y. ಸೊ 1/x ನೋಡಿ, 1/x ವ್ಯಾಲ್ಯೂ ಇಲ್ಲಿ ಬಂತು ಮತ್ತೆ 1/y ವ್ಯಾಲ್ಯೂನು ಇಲ್ಲಿ ಬಂತು. ಸೊ ನೋಡಿ, 1/x ಈಕ್ವಲ್ಸ್ 1/18 ಮತ್ತು 1/y is equal to 1/36 ಬಂತು. ಸೊ ಇಲ್ಲಿಂದ ಏನು? x ವ್ಯಾಲ್ಯೂ ಈಕ್ವಲ್ಸ್ 18 ಮತ್ತು y ವ್ಯಾಲ್ಯೂ ಈಕ್ವಲ್ಸ್ 36 ಅಲ್ವಾ? ಯಾಕಂದರೆ ಸುಮ್ಮನೆ ರೆಸಿಪ್ರೋಕಲ್. ಸೊ ಮುಂದೆ ಇಲ್ಲಿ ನೋಡಿರ್ತೀರಾ, ನಾನು ಇಲ್ಲಿ ಬರ್ದಿದ್ದೆ ವರ್ಕ್ ಡನ್ ಬೈ ವಿಮೆನ್ ಇಸ್ x ಡೇಸ್ ಮತ್ತೆ ನಂಬರ್ ಆಫ್ ಡೇಸ್ ಟೇಕನ್ ಬೈ ಮೆನ್ ಟು ಫಿನಿಶ್ ವರ್ಕ್ ಇಸ್ 36 ಅಂಡ್ ಮೀನ್ ಇಸ್ ಈಕ್ವಲ್ ಟು y. ಸೊ ಫೈನಲ್ ಆನ್ಸರ್ ಏನು ಬರುತ್ತೆ? ಆನ್ಸರ್ women take 18 days to complete the work. ಅದೇ ಥರ
ಇದು ವುಮನ್ ಮತ್ತು ಮ್ಯಾನ್ ಟೇಕ್ಸ್ ಎಷ್ಟು ದಿವಸ 36 ಡೇಸ್. ಸೊ ಇದು ನಿಮ್ಮ ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್. ರೂಹಿ ಟ್ರಾವೆಲ್ಸ್ 300 ಕಿಲೋಮೀಟರ್ಸ್ ಟು ಅವರ್ ಹೋಮ್ ಪಾರ್ಟ್ಲಿ ಬೈ ಟ್ರೈನ್ ಆ್ಯಂಡ್ ಪಾರ್ಟ್ಲಿ ಬೈ ಬಸ್. ಸೊ ರೂಹಿ ಒಬ್ಳು ಮನೆಗೆ ಹೋಗ್ತಾಳೆ, ಡಿಸ್ಟೆನ್ಸು 300 ಕಿಲೋಮೀಟರ್. ಅರ್ಧ ದಾರಿ, ಅರ್ಧ ಅಲ್ಲ ಸ್ವಲ್ಪ ದಾರಿ ಟ್ರೈನ್ನಲ್ಲಿ, ಇನ್ನಷ್ಟು ದಾರಿ ಬಸ್ನಲ್ಲಿ. 4 hours if she travels 60 kilometers by train and remaining by bus. ಸೊ ಟೋಟಲ್ ಜರ್ನಿ 4 hours ಆಗುತ್ತೆ. ಯಾವಾಗ 60 kilometers ಬೈ ಟ್ರೈನ್ ಮತ್ತು ಮಿಕ್ಕಿಡ್ 240 kilometers ಬಸ್ನಲ್ಲಿ. ಇಫ್ ಶಿ ಟ್ರಾವೆಲ್ಸ್ 100 kilometers ಬೈ ಟ್ರೈನ್ ಆ್ಯಂಡ್ ರಿಮೈನಿಂಗ್ ಬೈ ಬಸ್ ಶಿ ಟೇಕ್ಸ್ 10 minutes ಲಾಂಗರ್. ಸೊ 4 hours ಪ್ಲಸ್ 10 minutes. ನಾವೇನು ಮಾಡಬೇಕು? ಬಸ್ ಟು ಸ್ಪೀಡ್ ಮತ್ತು ಟ್ರೈನ್ ಟು ಸ್ಪೀಡ್ ಫೈಂಡ್ ಮಾಡಬೇಕು. ಸೊ ಏನು ತಗೊಳ್ಳೋಣ ಫಸ್ಟು? let speed of train be equal to x kilometer per hour. ಅದೇ ಥರ let speed of bus be y kilometer per hour. ಇಲ್ಲಿ ಎರಡು ಕೇಸ್ ಕೊಟ್ಟಿದ್ದಾರೆ. ಸೊ ಫಸ್ಟು ಕೇಸ್ 1 ನೋಡೋಣ. ಕೇಸ್ 1 ಅಲ್ಲಿ ಏನು ಹೇಳ್ತಿದ್ದಾರೆ? ಟೋಟಲ್ ಟೈಮ್ 4 hours. ಟೋಟಲ್ ಟೈಮ್ is equal to 4 hours. Distance 60 kilometers by train. Train ಎಷ್ಟು? 60 kilometers. ಅದೇ ಥರ ಬಸ್ಸು, ಮಿಕ್ಕಿದ್ದು ಬಸ್ಸು. ಸೊ ಬಸ್ ಎಷ್ಟಾಗುತ್ತೆ? ಟೋಟಲ್ 300. ಅದ್ರಲ್ಲಿ 60 ಹೋದರೆ ಎಷ್ಟಾಗುತ್ತೆ? 300 - 60 is equal to 240 kilometers. ಸೊ ಅವಳು ಟ್ರೈನಲ್ಲಿ 60 ಕಿಲೋಮೀಟರ್ ಮತ್ತು ಬಸ್ನಲ್ಲಿ 240 ಕಿಲೋಮೀಟರ್ಸ್. ಅದೇ ಥರ ನೆಕ್ಸ್ಟು ಕೇಸ್ 2. ಕೇಸ್ 2ನಲ್ಲಿ ಟೈಮ್ ಎಷ್ಟು? 4 hours ಪ್ಲಸ್ 10 minutes. ನೋಡಿ ಇದು ಹೇಗೆ ಬರಿಬೋದು? ನಿಮ್ಗೆ ಗೊತ್ತು 1 hour is equal to ಎಷ್ಟು ಮಿನಿಟ್? 60 minutes. ಸೊ 1 hour is equal to 60 minutes. ಅದೇ ಥರ 4 hours ಅಂದರೆ ಎಷ್ಟು? 4 into 60 ಆಗುತ್ತಲ್ವಾ? ಸೊ ಇದು 240 minutes. ಇಲ್ಲಿ ಏನು ಕೊಟ್ಟಿದ್ದಾರೆ? 4 hours ಪ್ಲಸ್ 10 minutes ಲಾಂಗರ್. ಸೊ 4 hours 10 minutes ಎಷ್ಟಾಗುತ್ತೆ? 4 hours ಪ್ಲಸ್ 10 minutes ಎಷ್ಟಾಗುತ್ತೆ? 240 minutes ಅಲ್ವಾ? ಇದು 240 minutes ಪ್ಲಸ್ 10 minutes ಆಗುತ್ತೆ. ಸೊ ಟೋಟಲ್ ಎಷ್ಟು? 250 minutes. ಸೊ ಮಿನಿಟ್ಸ್ನ ಅವರ್ಸ್ಗೆ ಹೇಗೆ ಕನ್ವರ್ಟ್ ಮಾಡೋದು? ಡಿವೈಡ್ ಬೈ 60 ಮಾಡಬೇಕು. ಸೊ 250 ಡಿವೈಡೆಡ್ ಬೈ 60 ಎಷ್ಟಾಗುತ್ತೆ? ಕ್ಯಾನ್ಸಲ್. ಇದು 25/6 ಬರುತ್ತೆ. ಸೊ ಇದು ಎಷ್ಟು ಟೈಮ್ ಆಗುತ್ತೆ? ಟೈಮ್ ಇಸ್ ಈಕ್ವಲ್ ಟು 25/6 hours. ಟ್ರೈನ್ ಎಷ್ಟು? 100 kilometers ಬೈ ಟ್ರೈನ್. ಟ್ರೈನ್ ಎಷ್ಟು? 100 kilometers. ನೆಕ್ಸ್ಟ್ ಬಸ್, ಮಿಕ್ಕಿದ ಡಿಸ್ಟೆನ್ಸ್ ಬಸ್. ಸೊ ಬಸ್ ಟೋಟಲ್ ಎಷ್ಟಾಗುತ್ತೆ? 200 kilometers. ಸೊ ನೋಡಿ ಫಸ್ಟ್ ಕೇಸಲ್ಲಿ 60 kilometers ಟ್ರೈನ್, 240 kilometers ಬಸ್. ಸೆಕೆಂಡ್ ಕೇಸ್ನಲ್ಲಿ 100 kilometers ಟ್ರೈನ್ ಆ್ಯಂಡ್ 200 kilometers ಬಸ್. ಇನ್ನೊಂದು ಫಾರ್ಮುಲಾ ಎಲ್ಲರಿಗೂ ಯಾರು ಗೊತ್ತು ನಮಗೆ? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ? ಮತ್ತೆ ಯೂಸ್ ಮಾಡಿದ್ದೀವಿ. ಸೊ ಟೈಮ್ ಇಲ್ಲಿ ಏನು? ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆ, ಸೊ ಇಲ್ಲಿ ಬರೆಯೋಣ. ಸೊ ನೋಡಿ ಟೋಟಲ್ ಟೈಮ್ 4 hours. 4 hours ಹೇಗೆ? ಟೈಮ್ ಟೇಕನ್ ಬೈ ಟ್ರೈನ್ ಪ್ಲಸ್ ಟೈಮ್ ಟೇಕನ್ ಬೈ ಬಸ್ ಅಲ್ವಾ? ಸೊ 4 hours ಇಸ್ ಈಕ್ವಲ್ ಟು ಟೈಮ್ ಟೇಕನ್, ಟೈಮ್ ಇನ್ ಬಸ್ ಟ್ರೈನ್ ಫಸ್ಟು ಪ್ಲಸ್ ಟೈಮ್ ಇನ್ ಬಸ್ ಅಲ್ವಾ? ಸೊ ನಮಗೆ ಇಲ್ಲಿಂದ ಟೈಮ್ ಇನ್ ಟ್ರೈನ್ ಹೇಗೆ ಫೈಂಡ್ ಮಾಡು? ಟೈಮ್ ಫಾರ್ಮುಲಾ ಗೊತ್ತು, ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ 4 ಇಸ್ ಈಕ್ವಲ್ ಟು ಟ್ರೈನಲ್ಲಿ ಡಿಸ್ಟೆನ್ಸ್ ಎಷ್ಟು? ಡಿಸ್ಟೆನ್ಸ್ 60 kilometers. ಮತ್ತು ಸ್ಪೀಡ್ ಎಷ್ಟು? ಸ್ಪೀಡ್ ಇಲ್ಲಿ ಎಕ್ಸ್. ಸೊ 60/x ಪ್ಲಸ್ ಟೈಮ್ ಇನ್ ಬಸ್ ಎಷ್ಟು? ಡಿಸ್ಟೆನ್ಸ್ ಇನ್ ಬಸ್ ಡಿವೈಡೆಡ್ ಬೈ ಸ್ಪೀಡ್ ಇನ್ ಬಸ್. ಸೊ ಡಿಸ್ಟೆನ್ಸ್ ಇನ್ ಬಸ್ 240 ಡಿವೈಡ್ ಬೈ ಸ್ಪೀಡ್ ಇನ್ ಬಸ್. ಸ್ಪೀಡ್ ಇನ್ ಬಸ್ ಎಷ್ಟು? y. ಸೊ ಹಿಂಗೆ ಬರುತ್ತೆ.
ಎಲ್ಲ ಡಿವೈಡ್ ಬೈ 4 ಮಾಡಿದ್ರೆ ಏನು ಬರುತ್ತೆ, ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ಇದು 1 is equal to ಇದು 15/x ಪ್ಲಸ್ ಇದು 60/y ಆಗುತ್ತೆ. ಸೊ ಇದು ನಮ್ಮ ಫಸ್ಟ್ ಈಕ್ವೇಶನ್. ನೆಕ್ಸ್ಟ್ ಅದೇ ಥರ ಇಲ್ಲಿ ಟೋಟಲ್ ಟೈಮ್ ಏನು 25/6. ಸೊ 25/6 is equal to ಸೇಮ್ ಟೈಮ್ ಇನ್ ಟ್ರೈನ್ ಪ್ಲಸ್ ಟೈಮ್ ಇನ್ ಬಸ್. ಸೊ ಎಷ್ಟಾಗುತ್ತೆ, ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಸೇಮ್ 100/x ಪ್ಲಸ್ 200/y. ಇದು ನೋಡಿ ಡಿವೈಡ್ ಬೈ 25 ಮಾಡ್ಬೋದು. ಡಿವೈಡ್ ಬೈ 25 ಮಾಡಿದ್ರೆ ಏನಾಗುತ್ತೆ, 1/6 is equal to 4/x ಪ್ಲಸ್ 25 ಮಾಡಿದ್ರೆ ಎಷ್ಟು 8 ಆಗುತ್ತಿದ್ದು. ಸೊ 8/y. ಇದು ನಿಮ್ಮ 2 ಈಕ್ವೇಷನ್ಸ್. ಇವೆರಡನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಎಕ್ಸ್ ಮತ್ತು ವೈ ಸಿಗುತ್ತೆ. ಓಕೆ, ನಮಗೆ ಇವೆರಡು ಈಕ್ವೇಷನ್ ಬಂತು. 15/x ಪ್ಲಸ್ 60/y ಈಕ್ವಲ್ಸ್ 1 ಮತ್ತು 4/x ಪ್ಲಸ್ 8/y is equal to 1/6 ಅಂತ. ಸೊ 1/x ಎ ಮತ್ತು 1/y ಬಿ ತಗೊಳ್ಳೋಣ. ಏನಕ್ಕೆ, ಇದು ಯಾವ ಫಾರ್ಮ್ನಲ್ಲಿ ಇದೆ, ರೆಡ್ಯೂಸಬಲ್ ಟು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಫಾರ್ಮ್ನಲ್ಲಿ ಇದೆ. ಯಾಕೆಂದರೆ ಎಕ್ಸ್ ಮತ್ತು ವೈ ಡಿನಾಮಿನೇಟರ್ನಲ್ಲಿ ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ನಮಗೆ 15a ಪ್ಲಸ್ 60b ಮೈನಸ್ 1 ಈಕ್ವಲ್ ಟು 0 ಮತ್ತು 4a ಪ್ಲಸ್ 8b ಮೈನಸ್ 1/6 ಈಕ್ವಲ್ ಟು 0 ಫಾರ್ಮ್ಯಾಟ್ನಲ್ಲಿ ಬರುತ್ತೆ. ಇದನ್ನು ಹೇಗೆ ಸಾಲ್ವ್ ಮಾಡು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಯೂಸ್ ಮಾಡೋಣ. ಸೊ ಇದು a1 b1 c1 a2 b2 c2 ಇದು. ಸೊ ಇದು ನಮ್ಮ ಫಾರ್ಮುಲಾ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಫಾರ್ಮುಲಾ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ 1/60 ಬರುತ್ತೆ ಮತ್ತು ವೈ ವ್ಯಾಲ್ಯೂ ಎಷ್ಟು ಬರುತ್ತೆ, 1/80. ಅದೇ ಇಲ್ಲಿಂದ ನಾವು ಕಂಡುಹಿಡಿದ ಎಕ್ಸ್ ಏನು ಆ್ಯಕ್ಚುಲಿ ಎ, ಯಾಕಂದರೆ ನಾವು ಇಲ್ಲಿ ಎ ಮತ್ತು ಬಿ ಇದೆ. ಸೊ ಎ ವ್ಯಾಲ್ಯೂ 1/60 ಮತ್ತು ಬಿ ವ್ಯಾಲ್ಯೂ 1/80 ವಿಚ್ ಇಸ್ ಈಕ್ವಲ್ ಟು ಬಿ ಇದು. ಓಕೆ, ಸೊ ಇಲ್ಲಿ ನೋಡಿ 1/x ವ್ಯಾಲ್ಯೂ ಆ್ಯಕ್ಚುಲಿ ಎ ಅಲ್ವಾ. ಸೊ ಎ ವ್ಯಾಲ್ಯೂ 1/60 ಬರುತ್ತೆ. ಸೊ ಬಿ ವ್ಯಾಲ್ಯೂ ಇಲ್ಲಿ 1/80 ಬಂತು. ಸೊ ಇಲ್ಲಿನ ಅರ್ಥ ಏನು, ಎಕ್ಸ್ ವ್ಯಾಲ್ಯೂ ಏನು, ಯಾಕಂದರೆ ನೋಡಿ ಎಕ್ಸು ನಾವು ಸ್ಪೀಡ್ ಆಫ್ ಟ್ರೈನ್ ಫೈನ್ ಮಾಡಬೇಕು. ಸೊ ಸ್ಪೀಡ್ ಆಫ್ ಟ್ರೈನ್ ಎಕ್ಸ್ ಇಸ್ ಈಕ್ವಲ್ ಟು 60 ಬರುತ್ತೆ. ಸೊ ವೈ ವ್ಯಾಲ್ಯೂ 1/80 ಬರುತ್ತೆ. ಸೊ ಫೈನಲ್ ಆನ್ಸರ್ ಏನು, ಸ್ಪೀಡ್ ಆಫ್ ಟ್ರೈನ್ ಇಸ್ ಈಕ್ವಲ್ ಟು ಎಕ್ಸ್ ಅಲ್ವಾ. ಎಕ್ಸ್ ಏನು 60 km/h. ಸ್ಪೀಡ್ ಆಫ್ ಬಸ್ ಎಷ್ಟು 80 ವೈ. ಸೊ ಸ್ಪೀಡ್ ಆಫ್ ಬಸ್ ಇಸ್ ಈಕ್ವಲ್ ಟು 80 km/h. ಇದು ನಮ್ಮ ಫೈನಲ್ ಆನ್ಸರ್. ಸೊ ಇವಾಗ ಈ ವಿಡಿಯೋ ಮುಗೀತು. ಅಕಸ್ಮಾತ್ ನಾನು ಏನಾದ್ರು ಹೇಳ್ಕೊಂಡು ಕೊಟ್ಟಿನಲ್ಲಿ ಡೌಟ್ ಇದ್ದರೆ ಅಥವಾ ನೀವು ಟೆಕ್ಸ್ಟ್ ಬುಕ್ಕಿಂದ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಯಾವ್ದಾರ ಡೌಟ್ ಬಂದರೆ ನೀವು ನಮ್ಮನ್ನ ಡೌಟ್ಸ್ನ ಕೇಳ್ಬೋದು. ಹೇಗೆ ಕೇಳ್ತೀರಾ, 3 ಮೆಥಡ್ ಇದೆ. ಫಸ್ಟ್ ಮೆಥಡ್, ನೀವು ನಮ್ಮ ನಂಬರ್ಗೆ ವಾಟ್ಸಾಪ್ ಮೆಸೇಜ್ ಕಳಿಸ್ಬೋದು. ಸೆಕೆಂಡ್ ಮೆಥಡ್, ನೀವು ನಮಗೆ ಇಮೇಲ್ ಕಳಿಸ್ಬೋದು. ನಮ್ಮ ಇಮೇಲ್ info.projectsitara@gmail.com. ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇದೆ. ಮೂರನೇ ಮೆಥಡ್, ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾವು ಎಲ್ಲ ಕಮೆಂಟ್ಸ್ ನೋಡಿಬಿಟ್ಟು ಖಂಡಿತ ಆನ್ಸರ್ ಮಾಡೇ ಮಾಡ್ತೀವಿ. ಎಕ್ಸಾಮ್ ಚೆನ್ನಾಗಿ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್.